ಕೋಟ್ನಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿರೋದು ಮಿಲಿಟರಿ ಠಾಣೆಯನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಗಿದೆ. ಪೊಲೀಸರು ಮತ್ತು ಸೇನೆಯಿಂದ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಪಠಾನ್ಕೋಟ್ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇರೋದು. ಮೇ 6ನೇ ತಾರೀಕು ಇದೇ ರೀತಿಯಾಗಿ ಪಾಕಿಸ್ತಾನದ 9 ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತ ಸೇನೆ ಏನಿದೆ ಅಟ್ಯಾಕ್ ಮಾಡಿತ್ತು. ಅದರ ನಂತರ ಇದೇ ರೀತಿಯಾಗಿ ಅಟ್ಯಾಕ್ ಮಾಡಬೇಕು ಅಂತ ಪಾಕಿಸ್ತಾನ ಹೊಂಚಾಕಿ ಕಾಯ್ತಾ ಇತ್ತು. ಪಠಾನ್ಕೋಟ್ ಸೇರಿದಂತೆ ಅನೇಕ ಪ್ರದೇಶಗಳ ಮೇಲೆ ಈಗಾಗಲೇ ದಾಳಿಯನ್ನು ಕೂಡ ಮಾಡಿದೆ. ಸದ್ಯ ಅನೇಕ ಕಡೆ ಭದ್ರತೆಯನ್ನು ವಹಿಸಲಾಗ್ತಾ ಇದೆ. ಪಠಾನ್ಕೋಟ್ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಅದನ್ನು ನೀವು ಗಮನಿಸಬಹುದು. ಅದೇ ದೃಶ್ಯಾವಳಿಗಳನ್ನು ಪಠಾನ್ಕೋಟ್ನಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿ ನಡೆಸಿರೋದ್ರಿಂದ ಈಗ ಮತ್ತಷ್ಟು ಕಾರ್ಯಾಚರಣೆ ನಡೀತಾ ಇದೆ. ಎಲ್ಲೆಲ್ಲಿ ಏನೇನಾಗಿದೆ, ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೇನಾ ಸಿಬ್ಬಂದಿ, ಪೊಲೀಸರು ಸೇರಿದಂತೆ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸ್ಬೋದು. ಪಠಾನ್ಕೋಟ್ನ ದೃಶ್ಯಗಳಿವು. नहीं लेंगे जो आवाज़ आ रही थी जोर ब्लास्ट किया वो जो जानकारी मिल रही है ऑफिशियल सोर्सेज से पहली मेरी जानकारी मिल रही है कि जब इतों किसी तरीके का भी कोई तरीके का खतरा जो नहीं सीगा पर दूसरे पासे जो है कि दहशत फैलाने की कोशिश जो की जा रही थी. ಪಾಕಿಸ್ತಾನ ಪಠಾನ್ಕೋಟ್ ಮೇಲೆ ಮಿಸೈಲ್ ಹಾಗೂ ಒಂದಷ್ಟು ಬಾಂಬ್ ದಾಳಿಗೆ ಮುಂದಾಗಿದೆ, ಡ್ರೋನ್ ದಾಳಿಗೆ ಮುಂದಾಗಿದೆ. ಹೀಗಾಗಿ ಅಲ್ಲಿ ಈಗ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಪೊಲೀಸರು ಇರ್ಬೋದು, ಸೇನಾ ಸಿಬ್ಬಂದಿ, ಅಧಿಕಾರಿಗಳು ಸೇರಿದಂತೆ ಅಲ್ಲಿನ ಜಾಗವನ್ನು ಶೋಧ ಕಾರ್ಯ ಮಾಡಲಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನು ನೀವು ಗಮನಿಸ್ಬೋದು. ಪದೇ ಪದೇ ಇದೇ ರೀತಿಯಾಗಿ ಪಾಕಿಸ್ತಾನ ಒಂದಷ್ಟು ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಮತ್ತೆ ಅಟ್ಯಾಕ್ಗಳಾಗಬಾರ್ದು ಅಂತ. ಮತ್ತೆ ಈಗ ಏನು ಅಟ್ಯಾಕ್ ಮಾಡಿದ್ದಾರೆ, ಅಲ್ಲೇನಾದರೂ ಜೀವಂತ ಬಾಂಬ್ಗಳಿದೆಯಾ ಅಥವಾ ಕ್ಷಿಪಣಿಯನ್ನು ಅವ್ರು ಬಿಡ್ತಾ ಇದ್ರು, ಅದನ್ನು ಭಾರತ ಸೇನೆ ಉಡಾಯಿಸ್ತಾ ಇತ್ತು. ಎಲ್ಲೆಲ್ಲಿ ಈ ಕ್ಷಿಪಣಿಗಳ ಒಂದಷ್ಟು ಅವಶೇಷಗಳಿರುತ್ತೆ ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಮತ್ತೆ ಅಹಿತಕರ ಘಟನೆಗಳಾಗಬಾರ್ದು, ಮತ್ತು ದಾಳಿಗಳನ್ನು ಮಾಡಬಾರ್ದು ಅನ್ನುವಂಥ ಕಾರಣಕ್ಕೆ ಎಲ್ಲೆಲ್ಲಿ ಸೇನೆಯನ್ನು ನಿಯೋಜನೆ ಮಾಡಬೇಕು ಎಲ್ಲ ಕಡೆ ಕೂಡ ಸೇನೆ ನಿಯೋಜನೆ, ಮತ್ತು ಕೆಲವೊಂದು ಗಡಿ ಪ್ರದೇಶಗಳಲ್ಲಿ ಪೊಲೀಸರು ಇರ್ಬೋದು, BSF ಸಿಬ್ಬಂದಿ ಇವರೆಲ್ಲರನ್ನೂ ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಮತ್ತಷ್ಟು ಚುರುಕಾಗಿ ಕಾರ್ಯಗಳು ನಡೀತಾ ಇರೋದನ್ನು ಗಮನಿಸ್ಬೋದು. ನಿನ್ನೆ ಆದಂಥ ದಾಳಿ